ಸೊ ಇವತ್ತು ನಾವು ಕ್ಲಾಸ್ 10 ನಲ್ಲಿ ಏನ್ ಕಲಿತಿದೀವಿ? ಕಾಲಗಳ ಬಗ್ಗೆ ಕಲಿತಿದೀವಿ. ಕಾಲಗಳು ಅಂತಂದ್ರೆ ಏನು? ಒಂದು ನಿರ್ದಿಷ್ಟ ಸಮಯದ ಬಗ್ಗೆ ನೀವು ನಡೆದಿರುವಂತ ಘಟನೆಗಳನ್ನ ವಿವರಿಸುವುದನ್ನ ನಾವು ಕಾಲಗಳು ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಂದ್ರ ಈಗ ಸದ್ಯ ನಡೀತಿರೋದನ್ನ ಪ್ರೆಸೆಂಟ್, ವರ್ತಮಾನ, ಈಗ ಏನಾಗ್ತಿದೆಯಲ್ಲ ಅದ್ರ ಬಗ್ಗೆ ನಾವು ಮಾತಾಡೋದನ್ನ ಪ್ರೆಸೆಂಟ್ ಟೆನ್ಸ್ ಅಂತ ಕರಿತೀವಿ. ಪಾಸ್ಟ್ ಟೆನ್ಸ್ ಅಂದ್ರೆ ಯಾವ್ದು ಮುಗಿದು ಹೋಗಿರುತ್ತೋ, ಯಾವ ಕೆಲಸ ಆಲ್ರೆಡಿ ಕ್ಲಿಯರ್ ಆಗಿ ಮುಗಿದಿದೆಯೋ, ವಿಚ್ ವರ್ಕ್ ಆಲ್ರೆಡಿ ಡನ್, ವಿ ಕಾಲ್ ಇಟ್ ಆಸ್ ಅ ಪಾಸ್ಟ್ ಟೆನ್ಸ್. ಫ್ಯೂಚರ್ ಟೆನ್ಸ್ ಮುಂದೆ ಆಗ್ಬೇಕಾಗಿದ್ದು, ನೀವು ಮುಂದೆ ಏನ್ ಮಾಡ್ತಿರ್ತೀರೋ ಅಥವಾ ಮುಂದೆ, ಈಗ ಫಾರ್ ಎಕ್ಸಾಂಪಲ್ ನಾನು ಇದನ್ನ ಮಾಡ್ಬೇಕು, ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದೀನಿ, ನಾನು ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡೇನಿ, ಯಾವ್ದು ಫ್ಯೂಚರ್ ಆಗಿರುತ್ತಲ್ಲ, ಫ್ಯೂಚರ್ ಓರಿಯೆಂಟೆಡ್ ಅಂದ್ರೆ ಭವಿಷ್ಯತ್, ಮುಂದಿನ ದಿನಗಳಲ್ಲಿ ಆಗುವಂತಹ ಕೆಲಸಗಳನ್ನ ನಾವು ಫ್ಯೂಚರ್ ಟೆನ್ಸ್ ಉಪಯೋಗಿಸ್ಕೊಂಡು ಭವಿಷ್ಯತ್ ಕಾಲ ಅಂತ ಕರಿತೀವಿ. ಅದನ್ನ ಫ್ಯೂಚರ್ ಟೆನ್ಸ್ ಅಲ್ಲಿ ಹೇಳ್ತೀವಿ. ಸೊ ಈಗ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ 1 by 1 ನೋಡ್ಕೊಂತ ಬರೋಣ ಅಂತ.